ಚಾಪ್ಟರ್ ಓದ್ತಾ ಇದ್ದೀರಾ? ಸರ್ ನಿಯಂತ್ರಣ ಮತ್ತು ಸಹಭಾಗಿತ್ವ. ಏನು ನಿಯಂತ್ರಣ ಮತ್ತು ಕಂಪ್ಲೀಟ್ ಆಯ್ತಾ ಇದು ಓದಿ? ಇಲ್ಲ ಸರ್, ಸ್ವಲ್ಪ ಓದಿದ್ದೀನಿ. ಏನೇನು ಓದಿದ್ರಿ ಅದರಲ್ಲಿ? ಸರ್ ಅಂದ್ರೆ ನರದಿಂದ ಯಾವ ರೀತಿ ಒಂದು ವಿಷಯ ನೆಕ್ಸ್ಟ್ ನರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿವರೆಗೂ ಓದಿದ್ದೀನಿ. ಓಕೆ, ಆಮೇಲೆ ನೋಡಿ ಈ ಇದರಲ್ಲಿ ಏನಾಗುತ್ತೆ, ನೀವು ಫಸ್ಟ್ ನಾವು ಅಂದ್ರೆ ನರ್ವ್ ಸಿಸ್ಟಮ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಒಂದು. ಆಮೇಲೆ ಮನುಷ್ಯನ ಬ್ರೈನಿಗೆ ಬರೋ ಕಾಯಿಲೆಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಹಾರ್ಮೋನ್ಸ್ ಬಗ್ಗೆ ಓದ್ಕೋಬೇಕು ಈ ಚಾಪ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ. ಯಾಕೆಂದ್ರೆ ಹಾರ್ಮೋನ್ಸ್ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಪಿಟ್ಯೂಟರಿ ಗ್ರಂಥಿ ಅಂತಿದೆ ನಮ್ಮ ಬ್ರೈನ್ ಅಲ್ಲಿ, ಅನುಮಸ್ತಿಷ್ಕ, ಈ ತರದೆಲ್ಲ ಕಾನ್ಸೆಪ್ಟ್ಸ್ ಇದ್ರ ಮೇಲೆ ತುಂಬಾ ರಿಪೀಟೆಡ್ ಟಾಪಿಕ್ಸ್ ಬರುತ್ತೆ. KSL ಆಗಿರ್ಬೋದು, FDA, PSL ಎಲ್ಲ ಕ್ವಶನ್ಸ್ಗಳು ಬಂದಿದೆ ಇದ್ರ ಮೇಲೆ. ಹಾಗಾಗಿ ಆ ಟಾಪಿಕ್ ಓದೋಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡಬೇಕು, ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನ್ ಕ್ವಶನ್ಸ್ ಕೇಳಿದ್ದಾರೆ ಅವನ್ನ ಒಂದ್ಸತಿ ನೋಡ್ಬಿಟ್ಟು ಆಮೇಲೆ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಹಾಗಾಗಿ ಚಾಪ್ಟರ್ ಓದಿದಾದ್ಮೇಲೆ ಒಂದ್ಸತಿ ಓದಿದಾದ್ಮೇಲೆ ಮುಚ್ಚಿಟ್ಬಿಟ್ಟು ಏನೇನು ಅರ್ಥ ಆಗಿದೆ ನಿಮ್ಗೆ ಅದನ್ನ ನಿಮ್ಗೆ ಸುಮ್ಮನೆ ಒಂದು ಸ್ಕ್ರಿಬಲ್ ಮಾಡಬೇಕು, ಅಂದ್ರೆ ಬರೀಬೇಕು ಸುಮ್ಮನೆ. ಅವಾಗ ಏನಾಗುತ್ತೆ, ಓದಿದ್ದು ನೆನಪಲ್ಲಿ ಇರುತ್ತೆ. ಮತ್ತೆ ಇದು ಓದಿದ್ ನೆಕ್ಸ್ಟ್ ನೀವೇನ್ ಮಾಡಬೇಕು, ನೆಕ್ಸ್ಟ್ ವೀಕಲ್ಲಿ ಅಂದ್ರೆ ಸಂಡೇ ಅದನ್ನ ರಿವಿಷನ್ ಮಾಡಬೇಕು. ಇದನ್ನ ಎಲ್ಲಾ ಚಾಪ್ಟರ್ಗೂ ಅಪ್ಲೈ ಆಗುತ್ತೆ. ಇದನ್ನ ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು ಒಂದು. ಆಮೇಲೆ ನಾನು ಎಸ್ಸೆ ರೈಟಿಂಗ್ ಹೇಳಿದ್ರೆ ನೀವು ಎವ್ರಿ ವೀಕ್ ಎಸ್ಸೆ ರೈಟಿಂಗ್ ನ ಕಳಿಸ್ಕೊಡ್ಬೇಕು. ನೀವು KSಗೆ ಹೋಗ್ತಿದ್ರೆ ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಹ್ಯಾಂಡ್ ರೈಟಿಂಗು ಮತ್ತೆ ನೀವು ಬರೆಯೋ ಸ್ಕಿಲ್ಸ್ ತುಂಬಾ ಚೆನ್ನಾಗಿರ್ಬೇಕು. ಗೊತ್ತಾಗ್ತಿದೆ? ಹ್ಯಾಂಡ್ ರೈಟಿಂಗ್ ಮೇಲೆ ತುಂಬಾ ಚೆನ್ನಾಗಿ ಫೋಕಸ್ ಆಗಬೇಕು. ನಿಮ್ದು ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಅಷ್ಟು ಚೆನ್ನಾಗಿ ಆಗಿಲ್ಲ, ಅರ್ಥ ಆಗ್ತಿದೆಯಾ? ನಾನು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಗೊತ್ತಾಗ್ತಿದೆಯಾ? ಹಾಗಾಗಿ ಹ್ಯಾಂಡ್ ರೈಟಿಂಗ್ ಕಡೆ ಫೋಕಸ್ ಮಾಡಿ. ಈಗಲಿಂದಲೇ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದ್ರೆ ನಾವು 3 to 4 months ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಹ್ಯಾಂಡ್ ರೈಟಿಂಗ್. ಆಮೇಲೆ ನ್ಯೂಸ್ ಪೇಪರ್ ಓದ್ತಾ ಇದ್ರೆ, ನ್ಯೂಸ್ ಪೇಪರ್ ಓದಿ ಚೆನ್ನಾಗಿ ನೋಟ್ಸ್ ಮಾಡ್ಕೊಂತಿದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಎವರಿ ಏನು ಡೈಲಿ ಮಾಡ್ತಿರಲ್ಲ ಅದನ್ನ ಕಳಿಸ್ಕೊಡ್ಬೇಕು ನಮ್ಮ ಟೀಮ್ಗೆ.